ಕಿಚ್ಚನ ನೆಪೋಟಿಸಂ ಮಾತಿಗೆ ಶಿವಣ್ಣನ ಜೈಕಾರ. ನಟ ಸುದೀಪ್ ಎದುರೇ ಉತ್ತರವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಕಿಚ್ಚನ ನೆಪೋಟಿಸಂ ಮಾತಿಗೆ ಶಿವಣ್ಣನ ಜೈಕಾರ. ನಟ ಸುದೀಪ್ ಎದುರೇ ಉತ್ತರವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಸುದೀಪ್ ದೊಡ್ಡಮನೆ ನೆಪೋಟಿಸಂ ಹೇಳಿಕೆಗೆ ಶಿವಣ್ಣ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸುದೀಪ್ ಸ್ವಜನ ಪಕ್ಷಪಾತ ಅಂತ ಕೆಲವರಿಂದ ಪೋಸ್ಟ್ ಮಾಡಲಾಗಿತ್ತು. ಈ ಬಗ್ಗೆ ಸುದೀಪ್ ಬಳಿ ಉತ್ತರವನ್ನ ಮಾಧ್ಯಮದ ಮಿತ್ರರು ಪ್ರಶ್ನೆ ಕೇಳಿದಾಗ ಆಗ ದೊಡ್ಡಮನೆಯವರನ್ನ ಯಾಕೆ ಕೇಳಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ದೊಡ್ಡಮನೆಯಿಂದಲೇ ನೆಪೋಟಿಸಂ ಶುರುವಾಯ್ತಲ್ಲ, ನೆಪೋಟಿಸಂ ಅನ್ನೋದು ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳಿಗೂ ಕೂಡ ಕೇಳಬೇಕಿತ್ತಲ್ಲ ಅಂತ ಸುದೀಪ್ ಹೇಳಿಕೆಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಕಾಲದಿಂದಲೂ ಕೂಡ ನಮ್ಮಲ್ಲಿ ಬಹುಶಃ ಕುಟುಂಬದಲ್ಲಿ ಆ ಯೋಗ್ಯತೆ ಅರ್ಹತೆ ಇದೆ. ಕಲೆ ಒಲಿದ್ರೆ ಕನ್ನಡ ಜನ ಇಷ್ಟಪಟ್ರೆ ಮುಗೀತು, ಇದು ಯಾರ ಜಾಗ ಬೇಕಾದ್ರೂ ಆಗಬಹುದು ಅಂತ ಸುದೀಪ್ ಹೇಳಿದ್ರು. ಈ ಹೇಳಿಕೆಗೆ ಪರ ವಿರೋಧ ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗಿತ್ತು. ಆದ್ರಿವತ್ತು ಕಿಚ್ಚ ಸುದೀಪ್ ಅಕ್ಕನ ಮಗ ಸಂಚಿತ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾವನ್ನ ಖುದ್ದಾಗಿ ಶಿವರಾಜ್ ಕುಮಾರ್ ಅವರೇ ವೀಕ್ಷಣೆ ಮಾಡಿದ್ರು. ಮಾವನ ನೆರಳಿನಲ್ಲಿ ಬೆಳೆದಂತಹ ಸಂಚಿತ್ ಮಾವನಂತೆಯೇ ತೆರೆ ಮೇಲೆ ಬಂದು ಗಮನ ಸೆಳೆದಿದ್ದಕ್ಕೆ ಶಿವಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಬಗ್ಗೆ ಮತ್ತೆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸುದೀಪ್ ಅವರು ಕೊಟ್ಟಂತಹ ಉತ್ತರದ ಬಗ್ಗೆಯೂ ಕೂಡ ನಟ ಶಿವಣ್ಣ ಉತ್ತರವನ್ನ ನೀಡಿದ್ದಾರೆ. ನಾನೇನು ಹೇಳಿದ್ದು ಯಾಕೆ ತೊಗೊಂಡಿದ್ದು ಅಂದರೆ, ನನಗಿಲ್ಲಿ ಆ ಮನೆ ಈ ಮನೆ ಅಂತ ತೊಗೊಳೋದಿಲ್ಲ. ಅವ್ರು ನಮ್ಗೆ ಭಾಳ ಬೇಕಾದವು. ಅರ್ಥಾತ್ ನಾನು ತುಂಬ ಪ್ರೀತಿಯಿಂದ ಶಿವಣ್ಣ ಅನ್ನೋದು. ಈಗ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತಿರೋ, ಕಲೆ ಅಂತಿರೋ, ಅಪ್ಪುನ ಕಲೆ ಅಂತಿರೋ, ನೆಪೋಟಿಸಮ್ ಅಂತಿರೋ, ಎರಡು ಭಾಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ಎಷ್ಟು ಜನ ಸ್ಫೂರ್ತಿಯಿಂದ ಅವ್ರಿಗೆ ಅಭಿಮಾನಿಗಳು ಸುಮ್ಮನೆ ಅಭಿಮಾನಿಗಳಾಗ್ಬಿಡ್ತಾರ. ಹಾಗೆ ನೋಡೋಕ್ಕಿಂತ ಪ್ರತಿ ಹೀರೋ ಮಕ್ಕಳು ಸೂಪರ್ ಸ್ಟಾರ್ಗಳಾಗ್ಬಿಡ್ಬೇಕಾಗಿತ್ತಲ್ಲ. ಒದ್ದಾಡ್ಕೊಂಡಿಲ್ವ ಎಲ್ಲರೂ? ರಾಜ್ಕುಮಾರ್ ಅವ್ರ ಟೈಮಿಂದನೂ ನಮ್ಮ ಕರ್ನಾಟಕದ ಓಡೋದು ಒಂದೇ ಒಂದು ಕಲೆ. ನಿಮ್ಮಲ್ಲಿ ಇದೆಯಾ? ನಮ್ಮ ಕರ್ನಾಟಕದವ್ರು ಒಪ್ತಾರೆ. ಸೊ ನೆಪೋಟಿಸಮ್ ಹಂಗೆ ತೊಗೊಳಕ್ಕೆ ಹೋಗ್ಬೇಡಿ. ನಾನು ಯಾಕೆ ಅವ್ರದ್ದು ಇಬ್ಬರು ಉದಾಹರಣೆ ತೊಗೊಂಡ್ರೆ, ಶಿವಣ್ಣ ಮತ್ತು ಅಪ್ಪುಕಿನ ಇನ್ನೂ ಬೆಟರ್ ಎಕ್ಸಾಂಪಲ್ ಇಲ್ಲ ಕಲೆ ಅನ್ನಕ್ಕೆ. ಕಲೆಯಿಂದ ಬಂದು ನಿಂತಿರೋದವ್ರು. ನಿಮಗೇನೇ ತಗೊಳ್ಳಿ, ಶಿವರಾಜ್ ಕುಮಾರ್ ಅಂತ ಕರೆಯಲ್ಲ ಸರ್ ಅವ್ರನ್ನ, ಶಿವಣ್ಣ ಅಂತಾರೆ, ಇಲ್ಲ ಹ್ಯಾಟ್ರಿಕ್ ಹೀರೋ ಅಂತಾರೆ. ಯಾಕೆ? ಪುನೀತ್ ರಾಜ್ ನೀವ್ಯಾಕೆ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ಒನ್ ಮಿನಿಟ್, ನಾನು ನೋಡಿದೆ ಅದನ್ನ. ನೀವ್ಯಾಕೆ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸರಿ. ಎಲ್ಲ ಮನುಷ್ಯನು ಕನ್ಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಳೇ ಕನ್ಸು ಕಾಣ್ಬೇಕಂತಲ್ಲ, ಎಲ್ಲಾ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಕಿಚ್ಚನ ನೆಪೋಟಿಸಂ ಮಾತಿಗೆ ಶಿವಣ್ಣ ಈ ರೀತಿಯಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು. ನಟ ಸುದೀಪ್ ಎದುರೇ ಉತ್ತರವನ್ನ ಕೊಟ್ಟಿದ್ದಾರೆ ಶಿವಣ್ಣ. ಸುದೀಪ್ ದೊಡ್ಡಮನೆ ನೆಪೋಟಿಸಂ ಹೇಳಿಕೆಗೆ ಶಿವಣ್ಣ ಇವತ್ತು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸುದೀಪ್ ಸ್ವಜನ ಪಕ್ಷಪಾತ ಅಂತ ಕೆಲವರಿಂದ ಪೋಸ್ಟ್ ಮಾಡಲಾಗಿತ್ತು. ಈ ಬಗ್ಗೆ ಸುದೀಪ್ ಬಳಿ ಉತ್ತರವನ್ನ ಕೇಳಿದಂತಹ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೇಳ್ತಾರೆ, ಈ ಬಗ್ಗೆ ನಿಮ್ಮ ಬಗ್ಗೆ ಈ ರೀತಿ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ ನೆಪೋಟಿಸಂ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂತ ಕೇಳಿದಂತಹ ಸಂದರ್ಭದಲ್ಲಿ ದೊಡ್ಡಮನೆಯವರನ್ನ ಕೇಳಿ ನನ್ನನ್ನ ಯಾಕೆ ಕೇಳ್ತಿದ್ದೀರಾ ಅಂತ ಹೇಳಿದ್ರು. ಇದಕ್ಕೆ ಈಗ ಶಿವಣ್ಣ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಸ್ಯಾಂಡಲ್ವುಡ್ ಅಲ್ಲಿ ಒಂದ್ ರೀತಿ ಸುದೀಪ್ ಪದೇ ಪದೇ ಸಾಕಷ್ಟು ಒಂದು ಟ್ರೋಲ್ಗಳಿಗೆ ಕಾರಣ ಆಗ್ತಾನೆ ಇರ್ತಾರೆ. ಅವರ ಹೇಳಿಕೆಗಳಿರ್ಬೋದು. ಈ ಬಾರಿ ನೆಪೋಟಿಸಂ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅವರ ಹೇಳಿಕೆ. ಈಗ ಶಿವಣ್ಣ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಏನೆಲ್ಲ ಆಯ್ತು ಇವತ್ತು? ಶಿವಣ್ಣ ಏನ್ ಹೇಳಿದ್ರು? ಎಸ್ ಚೈತ್ರ, ಬಾಲಿವುಡ್ ನಲ್ಲಿದ್ದಂತಹ ನೆಪೋಟಿಸಂ ಎನ್ನುವಂತಹ ಒಂದು ಚರ್ಚೆ ಈಗ ನಮ್ಮ ಸ್ಯಾಂಡಲ್ವುಡ್ ನಲ್ಲೂ ಇದೆ. ಸೊ ನಿನ್ನೆ ಸುದೀಪ್ ಅವರಿಗೆ ಒಂದು ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಪ್ರೆಸ್ ಮೀಟ್ ನಲ್ಲಿ ಬಂದಿದಂತಹ ಒಂದು ಪ್ರಶ್ನೆಗೆ ಸುದೀಪ್ ಅವರು ಹೇಳಿದಂತಹ ವಿಚಾರ ಏನಿದೆ ಅದಕ್ಕೆ
ಶಿವಣ್ಣ ಕೂಡ ಇವತ್ತು ಕೈ ಜೋಡಿಸಿದ್ದಾರೆ, ಅದ ಮಾತಿಗೆ ಸಪೋರ್ಟ್ ಮಾಡಿದ ರೀತಿಯಲ್ಲೇ ಮಾತಾಡಿದ್ದಾರೆ ಅಂತ ಅನ್ಬೋದು. ಏನಕ್ಕೆ ಅಂದ್ರೆ ಕನಸು ಅನ್ನುವಂಥದ್ದನ್ನ ಯಾರು ಬೇಕಾದ್ರೂ ಕಾಣಬಹುದು. ಅದು ಸ್ಟಾರ್ ಮಕ್ಕಳೇ ಆಗ್ಲಿ ಅಥವಾ ನಾರ್ಮಲ್ ಯಾರೇ ಆದ್ರೂ ಕೂಡ ಕಾಣ್ಬೋದು. ಇಲ್ಲಿ ನೆಪೋಟಿಸಮ್ ಅನ್ನುವಂಥದ್ದು ಬರೋದಿಲ್ಲ. ಸೊ ಅನ್ನುವಂಥ ನಿಟ್ಟಿನಲ್ಲಿ ಹೊಸಬ್ರು ಸಿನಿಮಾಗಳನ್ನ ಬೆಳಿಬೇಕು, ಅದ್ರ ಜೊತೆಗೆ ನಮ್ಮ ಸಿನಿಮಾಗಳನ್ನ ನೋಡಿ ಸೊ ಯಾರು ಬೇಕಾದರೂ ಕನಸನ್ನ ಕಾಣ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಅವರ ಮಾತಿಗೆ ಬೆಂಬಲ ಸೂಚಿಸುವ ರೀತಿಯಲ್ಲೇ ಶಿವಣ್ಣ ಮಾತಾಡಿದ್ದಾರೆ. ಇನ್ನು ನಿನ್ನೆ ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ರು. ಶಿವಣ್ಣ ಮತ್ತೆ ಇದು ನೆಪೋಟಿಸಮ್ ಅನ್ನೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಕ್ಕಳು ಕೂಡ ಚಿತ್ರರಂಗದಲ್ಲಿ ಬಂದಿದ್ರು, ಅಲ್ಲಿಂದನೇ ಶುರುವಾಗುತ್ತೆ, ದೊಡ್ಡ ಮನೆಯಿಂದನೇ ನೆಪೋಟಿಸಮ್ ಅನ್ನು ಶುರುವಾಗುತ್ತೆ. ಆದ್ರೆ ಶಿವಣ್ಣ ಇರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಇರ್ಬೋದು, ಇವೆರಡು ವ್ಯಕ್ತಿಗಳ ವಿಚಾರದಲ್ಲಿ ನಾವು ಅದನ್ನ ಕಲೆಯ ವಿಚಾರವಾಗಿ ತಗೋಬೇಕಾ ಅಥವಾ ನೆಪೋಟಿಸಮ್ ಅನ್ನೋ ರೀತಿಯಲ್ಲಿ ತಗೋಬೇಕಾ? ಯಾಕಂದ್ರೆ ಕಲೆಯಿಂದನೇ ಪುನೀತ್ ರಾಜ್ಕುಮಾರ್ ಅವರು ಒಂದು ಸ್ಟಾರ್ ನಟ ಆದ್ರೂ ಕೂಡ ಅವರ ಇಂಡಸ್ಟ್ರಿಯಲ್ಲಿ ಅಪ್ಪು ಅಂತಾನೆ ಗುರುತಿಸ್ಕೊಂಡಿದ್ದಾರೆ. ಇನ್ನು ಶಿವರಾಜ್ಕುಮಾರ್ ಆದ್ರೂ ಕೂಡ ಅವ್ರನ್ನ ಪ್ರೀತಿಯಿಂದ ಇಂಡಸ್ಟ್ರಿಯಲ್ಲಿ ಶಿವರಾಜ್ಕುಮಾರ್ ಅಂತ ಕರೀತಾರೆ. ಸಾಕಷ್ಟು ಅಭಿಮಾನಿಗಳು ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಹೆಸರುಗಳನ್ನ ಇಟ್ಟು ಕರೀತಾರೆ. ಇಲ್ಲಿ ಅವರು ಕೈ ಬೀಸಿ ಕರೆದಿ ಅವ್ರನ್ನ ಕೈ ಹಿಡಿದಿರುವಂತದ್ದು ಕಲೆ. ಇಲ್ಲಿ ಯಾವುದೇ ರೀತಿಯಾದಂತಹ ನೆಪೋಟಿಸಮ್ ಇಲ್ಲ. ನೆಪೋಟಿಸಮ್ ಅನ್ನುವಂಥದ್ದು ಏನಿದೆ ಅದು ಬಾಲಿವುಡ್ ನ ಒಂದು ಸಂಸ್ಕೃತಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿಯಾದಂತಹ ಯಾವುದೇ ಒಂದು ಮಾತುಗಳು ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸುದೀಪ್ ಅವರು ಹೇಳಿದ್ರು. ಅದಕ್ಕೆ ಪೂರಕವಾಗಿ ಈಗ ಶಿವರಾಜ್ಕುಮಾರ್ ಅವರು ಕೂಡ ಅದೇ ಮಾತನಾಡಿದ್ದಾರೆ. ಆ ಪ್ರಶ್ನೆ ಕೇಳಿದ್ದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಲ್ಲ. ಸೊ ಇಲ್ಲಿ ಯಾರು ಬೇಕಾದ್ರೂ ಕೂಡ ಹೀರೋ ಆಗ್ಬೋದು. ಸೊ ಇವ್ರು ದೊಡ್ಡ ಒಂದು ಸ್ಟಾರ್ಗಳ ಮಕ್ಕಳಾದ್ರು ಅನ್ನುವಂತ ಕಾರಣಕ್ಕೆ ಅವರು ಕನಸನ್ನೇ ಕಾಣಲೇಬಾರದು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡುವ ಮುಖಾಂತರ ನಿನ್ನೆ ಸುದೀಪ್ ಅವರು ಹೇಳಿದ್ದ ಹೇಳಿಕೆಗೆ ಅದು ಮುಂದುವರಿಯದ ರೀತಿಯಲ್ಲಿ ಅದಕ್ಕೆ ಒಂದು ರೀತಿಯಾದಂತಹ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಚೈತ್ರ, ಸತೀಶ್, ಇನ್ನು ಶಿವಣ್ಣ ಕೂಡ ಪ್ರಶ್ನೆ ಮಾಡ್ತಾರೆ, ಮರು ಪ್ರಶ್ನೆಯನ್ನ ಹಾಕ್ತಾರೆ. ಅಂದ್ರೆ ನೀವ್ ಯಾಕೆ ಈ ಪ್ರಶ್ನೆಯನ್ನ ಕೇಳಿದ್ರಿ ಸುದೀಪ್ ಅವ್ರ ಬಳಿ ಅಂತ. ಅಂದ್ರೆ ಯಾಕೆಂದ್ರೆ ಈಗ ಸುದೀಪ್ ಅವರ ಒಂದು ಅಕ್ಕನ ಮಗನ ಚಿತ್ರಕ್ಕೆ ಸುದೀಪ್ ಮತ್ತು ಅವರ ಪತ್ನಿ ಬೆಂಬಲವಾಗಿ ನಿಂತದ್ದು, ಅವನ ಒಂದು ಸಿನಿಮಾಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿದೆ, ಈ ರೀತಿ ಒಂದು ಚರ್ಚೆಗಳಾಗ್ಲಿಕ್ಕೆ ಕಾರಣ ಆಯ್ತಾ ಅಂತ. ಖಂಡಿತವಾಗ್ಲೂ ಚೈತ್ರ, ಇಲ್ಲಿ ಸುದೀಪ್ ಅವರಿಗೆ ಆ ಒಂದು ಪ್ರಶ್ನೆ ಕೇಳೋದು ಎಷ್ಟು ಸಮಂಜಸ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಇನ್ನು ನೆಪೋಟಿಸಮ್ ಅನ್ನುವಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಇದೆಯಾ? ಇನ್ನು ಸುದೀಪ್ ಅವರು ಕೇವಲ ಅವ್ರ ಮನೆಯ ಮಕ್ಕಳಿಗೆ ಮಾತ್ರ ಸಪೋರ್ಟ್ ಮಾಡಿದಾರ? ಈ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಈಗ ಬರುತ್ತೆ. ಇನ್ನು ಸುದೀಪ್ ಅವರು ಎಷ್ಟು ಹೊಸ ನಟರಿಗೆ ಕನ್ನಡ ಚಿತ್ರರಂಗದಲ್ಲಿ ಆಗಷ್ಟೇ ಬರ್ತಾ ಇರುವಂತಹ ಎಷ್ಟೋ ನಟ ನಟಿಯರ ಚಿತ್ರಗಳಿಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೋ ಜನರ ಕಲಾವಿದರ ಒಂದು ಸಿನಿಮಾಗಳ ಒಂದು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು, ಅಥವಾ ಹಾಡುಗಳ ಲಾಂಚ್ ಕಾರ್ಯಕ್ರಮಕ್ಕೆ ಇರ್ಬೋದು, ಅಥವಾ ಅವರ ಒಂದು ಟ್ವೀಟ್ಗಳಲ್ಲಿ ಒಂದು ಪೋಸ್ಟ್ ಮಾಡುವ ಮುಖಾಂತರ ಆ ಒಂದು ಚಿತ್ರಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಸ್ವಂತ ಅಕ್ಕನ ಮಗ ಅವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಅಲ್ಲಿ ನೆಪೋಟಿಸಮ್ ಅನ್ನುವಂಥದ್ದೇನಿಲ್ಲ. ಇನ್ನು ನೆಪೋಟಿಸಮ್ ಅನ್ನುವಂಥ ವಿಚಾರಕ್ಕೆ ಬರೋದಾದ್ರೆ ಸುದೀಪ್ ಅವರ ಅಕ್ಕನ ಮಗ ಸಂಚಿತ್ ಏನಿದ್ದಾರೆ ಅವರು ನಿನ್ನೆ ಮೊನ್ನೆ ಅವರು ಇಂಡಸ್ಟ್ರಿಗೆ ನೇರವಾಗಿ ಬಂದಿದ್ದಲ್ಲ. ಕಳೆದ ಒಂದು ಮಾಣಿಕ್ಯ ಚಿತ್ರದ ಸಂದರ್ಭದಿಂದಲೂ ಕೂಡ ಸಂಚಿತ್ ಬೇರೆ ಬೇರೆ ನಿರ್ದೇಶಕರ ಜೊತೆಯಲ್ಲಿ ಕೆಲಸವನ್ನು ಮಾಡುವ ಮುಖಾಂತರ, ಅಂಬಿ ನಿನಗೆ ವಯಸ್ಸಾಯ್ತು ಸಿನಿಮಾದಲ್ಲೂ ಕೂಡ ಅವರು ಕೆಲಸ ಮಾಡುವ ಮುಖಾಂತರ ಬಂದಿದ್ರು. ಸೊ ಈ ರೀತಿಯಾದಂತಹ ಚರ್ಚೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಪೋಟಿಸಮ್ ಇದೆಯಾ ಇಲ್ವಾ ಅನ್ನುವಂಥದ್ದಲ್ಲ, ಆದ್ರೆ ಕನಸು ಯಾರಾದ್ರೂ ಕಾಣ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸುದೀಪ್ ಅವರು ಹೇಳಿದ್ರು. ಸೊ ಈಗ ಅದಕ್ಕೆ ಪೂರಕವಾಗಿ ಶಿವರಾಜ್ಕುಮಾರ್ ಅವರು ಕೂಡ ಅವರ ಮಾತನ್ನ ಬೆಂಬಲಿಸಿದ್ದಾರೆ ಅಂತ ಹೇಳ್ಬೋದು. ಚೈತ್ರ, ಓಕೆ, ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.